ನಮಸ್ತೆ ವೀಕ್ಷಕರೇ. ಭಾರತ ಮೂಲದ ನಾಸಾ ಗಗನಯಾತ್ರಿಯು ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹಯಾತ್ರಿಯು ಬಾಹ್ಯಾಕಾಶದಲ್ಲಿ 9 ದಿನಗಳ ಕಾಲ ಅಧ್ಯಯನಕ್ಕೆ ತೆರಳಿದವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಉಂಟಾಗಿದ್ದರಿಂದ ಇವರ ವಾಪಸಾತಿ ವಿಳಂಬವಾಗಿತ್ತು. 286 ದಿನಗಳ ಬಳಿಕ ನಾಸಾ ಮತ್ತು ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಸಹಯೋಗದೊಂದಿಗೆ ಈ ಗಗನಯಾತ್ರಿಗಳ ವಾಪಸಾತಿಯು ಯಶಸ್ವಿಯಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಮಂಗಳವಾರ ಬೆಳಗ್ಗೆ ISSನಿಂದ ನಿರ್ಗಮಿಸಿದ ನೌಕೆ ಬುಧವಾರ ಬೆಳಗ್ಗೆ 3:30ಕ್ಕೆ ಭೂಮಿಗೆ ಬಂದು ತಲುಪಿದೆ. ISSನಿಂದ 28,000 ಕಿಲೋಮೀಟರ್ ವೇಗದಲ್ಲಿ ಬರುತ್ತಿದ್ದ ಈ ನೌಕೆಯ ವೇಗವನ್ನು ಕ್ಯಾಪ್ಸೂಲ್ನಲ್ಲಿರುವ 4 ಪ್ಯಾರಾಚೂಟ್ಗಳು ಭೂಮಿಯ ಹತ್ತಿರ ಬಂದಂತೆ ತಮ್ಮ ವೇಗವನ್ನು ತಗ್ಗಿಸಿ ಫ್ಲೋರಿಡಾದ ಸಮುದ್ರಕ್ಕೆ ಸುರಕ್ಷಿತವಾಗಿ ಲ್ಯಾಂಡ್ ಆಗುವಂತೆ ಈ ಪ್ಯಾರಾಚೂಟ್ಗಳು ಕೆಲಸ ಮಾಡಿದೆ. ಸಮುದ್ರಕ್ಕೆ ಲ್ಯಾಂಡ್ ಆಗುತ್ತಿದ್ದಂತೆ ಸಿಬ್ಬಂದಿಗಳು ದೊಡ್ಡ ಬೋಟ್ಗೆ ಕ್ಯಾಪ್ಸೂಲನ್ನು ತೆಗೆದು ಗಗನಯಾತ್ರಿಗಳನ್ನು ಹೊರತೆಗೆದು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವೀಲ್ ಚೇರ್ಗಳಲ್ಲಿ ಕುಳ್ಳಿರಿಸಿ ನಾಸಾ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಈ ವಾಪಸ್ಸು ಬಾಹ್ಯಾಕಾಶ ಯಾನಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ. ಶೂನ್ಯ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ವಿಕಿರಣಗಳಲ್ಲಿ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಉಳಿದಿರುವುದರಿಂದ ಮೂಳೆಗಳ ದೌರ್ಬಲ್ಯ ಮತ್ತು ದೇಹದ ಅಸಮತೋಲನ ಉಂಟಾಗಬಹುದು. ಈ ವಿಕಿರಣವು ಕ್ಯಾನ್ಸರ್ ಮತ್ತು ನರಮಂಡಲದ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದ ಕಾರಣ ಇವರನ್ನು ಆಸ್ಪತ್ರೆಯಲ್ಲಿ ಗಮನಹರಿಸಲಾಗುತ್ತಿದೆ. ಸುನಿತಾ ವಿಲಿಯಮ್ಸ್ ಮತ್ತು ಅವರ ಸಹಯಾತ್ರಿಗಳ ಸುರಕ್ಷಿತ ವಾಪಸಾತಿಯು ಬಾಹ್ಯಾಕಾಶದ ಸಂಶೋಧನೆಗೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಇದು ಬಾಹ್ಯಾಕಾಶ ಯಾನಿಗಳ ಸುರಕ್ಷತೆ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ನೀಡುವ ಅಗತ್ಯವನ್ನು ಹೈಲೈಟ್ ಮಾಡುತ್ತದೆ. ಅವರ ಯಶಸ್ವಿ ವಾಪಸ್ಸು ಭವಿಷ್ಯದ ಬಾಹ್ಯಾಕಾಶ ಯಾನಿಗಳಿಗೆ ಪ್ರೇರಣೆ ನೀಡುತ್ತದೆ. ಈ ಬಾಹ್ಯಾಕಾಶ ಸಾಧನೆ ಇಡೀ ಜಗತ್ತೇ ಮೆಚ್ಚುವಂಥದ್ದು. ಸುನಿತಾ ವಿಲಿಯಮ್ಸ್ ಮತ್ತು ಸಹಯಾತ್ರಿಗಳಿಗೆ ನಾವು ಕೂಡ ನಮ್ಮ ಈ ವಿಡಿಯೋ ಮೂಲಕ ಗೌರವ ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು.